ರಕ್ಷಣಾ ಸಲಕರಣೆಗಳಿಲ್ಲದಂತೆ ಪೌರ ಕಾರ್ಮಿಕರಿಂದ ಸ್ವಚ್ಛತಾ ಕಾರ್ಯಗಳನ್ನ ಮಾಡಿಸಲಾಗ್ತಾ ಇದೆ. ಪೌರ ಕಾರ್ಮಿಕರ ಗೋಳು ಕೇಳೋರು ಯಾರು? ಪೌರ ಕಾರ್ಮಿಕರಿಂದ ರಕ್ಷಣಾ ಸಲಕರಣೆಗಳಿಲ್ಲದೆ ಮಾಡ್ತಾ ಇದ್ದಾರೆ ಸ್ವಚ್ಛತಾ ಕಾರ್ಯ. ಪೌರ ಕಾರ್ಮಿಕರಿಂದ ಬರಿಗೈಯಲ್ಲೇ ಸ್ವಚ್ಛತಾ ಕಾರ್ಯವನ್ನ ಮಾಡಿಸಲಾಗ್ತಾ ಇದೆ. ಸಚಿವ ದಿನೇಶ್ ಗುಂಡೂರಾವ್ ಪ್ರತಿನಿಧಿಸಿರುವಂತಹ ಕ್ಷೇತ್ರ, ಈ ಕ್ಷೇತ್ರದಲ್ಲೇ ಪೌರ ಕಾರ್ಮಿಕರಿಗೆ ಸಲಕರಣೆಗಳನ್ನ ನೀಡಿಲ್ಲ, ಸುರಕ್ಷತಾ ಸಲಕರಣೆಗಳನ್ನ ನೀಡದೆ ಕೆಲಸ ಮಾಡಿಸ್ಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನ ಹೃದಯ ಭಾಗದ ಗಾಂಧಿನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತ ಸಂಬಳ ಕೂಡ ಕಡಿಮೆ, ಅನಾರೋಗ್ಯಕ್ಕೂ ಕಾರಣ ಆಗ್ತಾ ಇದೆ. ಪೌರ ಕಾರ್ಮಿಕರನ್ನ ಈ ರೀತಿಯಾಗಿ ನಡ್ಸ್ಕೊಳ್ಳಲಾಗ್ತಾ ಇದೆ. ಆನಂದ್ ಅವರು ಮಾತನಾಡ್ತಾ ಹೇಳಿದ್ರು, ಒಂದಷ್ಟು ಮಹಿಳಾ ಪೌರ ಕಾರ್ಮಿಕರಿಗೆ ಗರ್ಭಪಾತಗಳು ಆಗಿದ್ದು ಕೂಡ ಇದೆ, ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಆದ್ರೂ ಕೂಡ ಅಧಿಕಾರಿಗಳು ತಮ್ಮ ಜೇಬನ್ನ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಪೌರ ಕಾರ್ಮಿಕರ ಪರವಾಗಿ ಕೆಲಸ ಮಾಡೋರು ಯಾರು ಇಲ್ಲ. ಅವ್ರಿಗೆ ಏನಾದ್ರೆ ನಮಗೇನು ಅನ್ನೋ ಮಟ್ಟಿಗೆ ಅಧಿಕಾರಿಗಳು ಬಂದ್ಬಿಟ್ಟಿದ್ದಾರೆ. ಅವರ ಜೇಬು ತುಂಬಿದ್ರೆ ಸಾಕು, ಯಾರಿಗೇನಾದ್ರೆ ನಮಗೇನು, ಯಾರ ಮನೆ ಹಾಳಾದ್ರೆ ನಮಗೇನು ಅನ್ನೋ ರೀತಿಯ ಅಧಿಕಾರಿಗಳ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಆನಂದ್ ಅವ್ರು ಹೇಳಿದ್ರು. ಇನ್ನೇನು ಅಲ್ಲಿರುವಂತಹ ಪೌರ ಕಾರ್ಮಿಕರಿಗೆ ಸರಿಯಾದಂತಹ ಸುರಕ್ಷತೆಯನ್ನ ಕೊಡ್ಲಾಗ್ತಾ ಇಲ್ಲ. ಅವ್ರಿಗೆ ಸಂಬಳ ಕೂಡ ಕಡಿಮೆ ಆಗ್ತಾ ಇದೆ. ಇನ್ನೊಂದ್ ಕಡೆ ಈ ರೀತಿಯಾಗಿ ಸುರಕ್ಷತಾ ಸಲಕರಣೆಗಳನ್ನ ನೀಡದೆ ಕೆಲಸವನ್ನ ಮಾಡಿಸ್ಕೊಳ್ಳಲಾಗ್ತಾ ಇದೆ. ಇದರಿಂದಾಗಿ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಯಾರು ಹೊಣೆ ಆಗ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗಿರುವಂತದ್ದು. ಎಲ್ಲಿ ನೋಡ್ರು ಅವರಲ್ಲಿ ಅಲ್ಲೆಲ್ಲ ಹುಚ್ಚ ಹೋಗ್ತಾ ಇರ್ತಾರೆ. ಇಂಥ ಕಡೆ ಕಟ್ಸಿದ್ದಾರೆ, ಅದು ಫುಟ್ಪಾತಲ್ಲಿ